ಹಾಯ್ ಸ್ನೇಹಿತರೆ ಹಾಗೂ ಬಂಧುಗಳೇ, ನಿಮಗೆಲ್ಲ ವಾಸು ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಷಯ ಏನಪ್ಪ ಅಂದರೆ ಅದೇ ನಿಮ್ಗೆ ಹೇಳಿದ್ನಲ್ಲ, ಅಂಗನವಾಡಿ ಕಾರ್ಯಕರ್ತರು ಮತ್ತು ಅಂಗನವಾಡಿ ಸಹಾಯಕಿಯರನ್ನ ನೇಮಕಾತಿ ಆಯ್ಕೆ ವಿಧಾನ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಮತ್ತು ಈಗ ಹೊಸ ಅರ್ಜಿನ ಯಾವ ರೀತಿ ಹಾಕಬೇಕು ಎಂಬುದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಅಂತ ಹೇಳಿದ್ನಲ್ಲ, ಅದರ 2ನೇ ಪಾರ್ಟ್ ಇದು. ನೋಡಿ, ಮೊದಲಿಗೆ ಏನಪ್ಪ ಅಂದರೆ ಆಯ್ಕೆ ವಿಧಾನ ಇನ್ನೇನಿರಲ್ಲ. ನೀವು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿರ್ತೀರಲ್ಲ, ಅರ್ಜಿ ಸಲ್ಲಿಸಿ 1 ತಿಂಗಳೊಳಗೆ ಅದು ಆನ್ಲೈನ್ ಸ್ಟಾಪ್ ಆಗುತ್ತೆ. ಆವಾಗ ನೀವು ಅರ್ಜಿ ಸಲ್ಲಿಸಿರೋದನ್ನ ಕರೀತಾರೆ. ಕರೆದಾಗ ನೀವು ಅವ್ರು ಮೌಖಿಕವಾಗಿ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸನ್ನು ಅವ್ರಿಗೆ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದ ನಂತರ ಅವರು ನಿಮಗೆ ಹೇಳ್ತಾರೆ ಯಾವ್ರಿಗೆ ಎಷ್ಟು ಅಂಕಗಳು ಬಂದಿರ್ತವೋ ಅವ್ರನ್ನ ಆಯ್ಕೆ ಮಾಡ್ತಾರೆ. ಈ ಆಯ್ಕೆಯ ವಿಧಾನ ಏನಿದೆ ಅಂದರೆ, ನಿಮ್ಗೆ ಆಯ್ಕೆ ಆದಮೇಲೆ 3 ತಿಂಗಳೊಳಗಾಗಿ ನೀವು ಇದನ್ನು ಮಾಡ್ಕೊಬೇಕು, ರಿಪೋರ್ಟ್ ಮಾಡ್ಕೊಬೇಕು. 3 ತಿಂಗಳೊಳಗಿಂದ ನೀವು ಜಾಸ್ತಿ ವಿಳಂಬ ಮಾಡಬಾರ್ದು. ವಿಳಂಬ ಮಾಡಿದರೆ ತೆಗೆದುಹಾಕ್ತಾರೆ. ಮತ್ತು ಇನ್ನೊಂದೇನೆಂದರೆ, ಇಲ್ಲಿ ನೋಡಿ ಸ್ಕ್ರೀನಲ್ಲಿ ಕಾಣಿಸ್ತೈತಲ್ಲ, ಇದನ್ನೆಲ್ಲ ನೀವು ನೋಡ್ಕೊಳ್ಳಿ. ಬೇಕಾದರೆ ಅದನ್ನು ಲಿಂಕು ಬೇರೆ ಕಳಿಸ್ತೀನಿ, ಆ ಲಿಂಕಲ್ಲಿರುತ್ತೆ. ಅದನ್ನೆಲ್ಲ ನೋಡ್ಕೊಂಡು ಓದ್ಕೊಳ್ಳಿ. ಏನಿರಲ್ಲ ಅಂತ ಅದೇನಿರಲ್ಲ. ಇದರ ಆಯ್ಕೆ ವಿಧಾನ ಏನಪ್ಪ ಅಂದರೆ, ಇದೆಲ್ಲ ತಾಲೂಕು ಮಟ್ಟದಲ್ಲಿ ಎಲ್ಲ ನಿಮ್ಮ ಆಯ್ಕೆ ಮಾಡಿ ನೀವು ಜಿಲ್ಲಾ ಮಟ್ಟಕ್ಕೆ ಅದನ್ನು ಸಬ್ಮಿಟ್ ಮಾಡ್ತಾರೆ. ನಿಮ್ಮ ಆಯ್ಕೆ ಮಾಡಿದ ಇದನ್ನು ಜಿಲ್ಲಾ ಮಟ್ಟದವ್ರು ಅಕ್ಸೆಪ್ಟ್ ಮಾಡಿದರೆ ನಿಮ್ದು ಆಯ್ಕೆ ಪಟ್ಟಿ ರೆಡಿಯಾಗಿ ನೀವು ನಿಮ್ಮ ಕೆಲಸನ ಮಾಮೂಲಿ ಜಾಬ್ ಕಾರ್ಡ್ ಇದನ್ನು ತಗೊಂಡು ನಿಮ್ಮ ಇದರಲ್ಲಿ ವರ್ಕ್ ಮಾಡ್ಬೋದು. ಮೊದಲು ನೋಡೋಣ ಆನ್ಲೈನಾಗೆ ಯಾವ ರೀತಿ ನಿಮ್ಮ ಹಾಕೋದು ಹೆಂಗೆ ಆನ್ಲೈನಾಗೆ ಎಂಬುದನ್ನ ನೋಡೋಣ. ಈ ವೆಬ್ಸೈಟಲ್ಲಿ ನೋಡಿ, ಈಗ ಆನ್ಲೈನಾಗಿ ಗೂಗಲ್ ನೋಡಿದ್ರೆ ಈ ವೆಬ್ಸೈಟ್ ಓಪನ್ ಆಗುತ್ತೆ. ಆ ಲಿಂಕ್ ಬೇಕಾದರೆ ನಿಮಗೆ ಶೇರ್ ಮಾಡ್ತೀನಿ ಯಾವ ರೀತಿ ಅಂತ. ಇಲ್ಲಿದೆಯಲ್ಲ, ಈಗ ನಾನೇ ಬೆಳಿಗ್ಗೆ ನಿನ್ನೆ ವಿಡಿಯೋದಲ್ಲಿ ಎಲ್ಲ ತೋರಿಸಿನಲ್ಲ, ಈ ಲಿಂಕ್ ಮೇಲಿದೆ ಕಾಣುತ್ತಲ್ಲ, ಈ ಲಿಂಕನ್ನು ಒತ್ತಿರೆ ಎಲ್ಲ ಫುಲ್ ಡೀಟೇಲ್ಸ್ ಎಲ್ಲ ತೋರಿಸ್ತೈತೆ. ಅದನ್ನು ಬೇಕಾದರೆ ನೀವು ನೋಡ್ಕೊಂಡು ಎಲ್ಲನ ನಿಮಗೆ ಏನೇನು ನಿಮ್ಮ ಇದಕ್ಕೆ ಬೇಕಾಗುತ್ತೆ ಎಂಬುದೆಲ್ಲ ಬೆಳಿಗ್ಗೆ ನಿನ್ನೆ ವಿಡಿಯೋದಲ್ಲಿ ಹೇಳಿರೋಂತಹ ಅದನ್ನು ಇದರೊಳಗಿದೆ ಮಾಹಿತಿ. ಆ ಮಾಹಿತಿನ ನೀವು ಇದು ಮಾಡ್ಕೊಳ್ಳಿ. ಮತ್ತೀಗ ನಾವು ಅಪ್ಲಿಕೇಶನ್ ಹಾಕೋದು ಹೆಂಗೆ ಅಂತ ನೋಡೋಣ. ಮೊದಲಿಗೆ ಅಪ್ಲಿಕೇಶನ್ ಹಾಕೋದು ಹೆಂಗೆ ಅಂದರೆ, ಇಲ್ಲಿದೆಯಲ್ಲ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈ ಥರ ಓಪನ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಓಪನ್ ಆಗುತ್ತೆ. ಈ ಥರ ಓಪನ್ ಆದಾಗ ಇಲ್ಲಿ ನೀವು ನಿಮ್ಮ ಜಿಲ್ಲೆ ತಗೊಳ್ಬೇಕು. ನಿಮ್ಮ ಜಿಲ್ಲೆ ಯಾವುದಿದೆ ಅಂತ. ಅಂಗನವಾಡಿ ಕಾರ್ಯಕರ್ತೆ ಮತ್ತು ಮಿನಿ ಅಂಗನವಾಡಿ ಕಾರ್ಯಕರ್ತೆ ಅಥವಾ ಅಂಗನವಾಡಿ ಸಹಾಯಕರ ಹುದ್ದೆಗೆ ಅರ್ಜಿ ಆಹ್ವಾನ ಅಂತ ಇದೆ ನೋಡಿ. ಇದನ್ನು ನೋಡ್ಕೊಂಡು ತೊಗೊಳ್ಳಿ. ಇಲ್ಲಿ ಡೆಸ್ಕ್ಟಾಪ್ ಅಂತ ತಗೊಳ್ಳೋಣ. ಡೆಸ್ಕ್ಟಾಪ್ ಅಂತ ತಗೊಂಡ್ರೆ ನೀಟಾಗಿ ಕಾಣುತ್ತೆ ನೋಡಿ. ಈ ಥರ ಬಂತು. ಈ ಥರ ಬಂದಾಗ ನೀವು ಇಲ್ಲಿ ಇಲ್ಲಿದೆ ಜಿಲ್ಲೆ. ಆ್ಯಕ್ಚುಲಿ ಇಷ್ಟು ಜಿಲ್ಲೆಗಳಿಗೆ ಬಿಟ್ಟಿದ್ದಾರೆ. ಈ ಜಿಲ್ಲೆಗೆ ತುಮಕೂರು ತಗೊಳ್ಳೋಣ. ನಮ್ಮದು ತುಮಕೂರು, ಆದ್ದರಿಂದ ತುಮಕೂರು ತಗೊತೀವಿ. ಅದರೊಳಗೆ ಶಿರಾ ತಗೊಳ್ಳೋಣ. ನಮ್ಮದು ಶಿರಾ, ಆದ್ದರಿಂದ ಶಿರಾ ತಗೊತಾ ಇದ್ದೀವಿ. ಶಿರಾ ತಗೊಂಡು ಇಲ್ಲಿ ಹೇಳಿದಾವಲ್ಲ, ಅದ್ರಾಗೆ ಮ್ಯಾಲಿರೋದು ತಗೊಂಡ್ರೆ ಅಂಗನವಾಡಿ ಕಾರ್ಯಕರ್ತೆ ಅಂದರೆ ಟೀಚರ್. ಇದು ಕೆಳಗಡೆ ಇರೋದು ತಗೊಂಡ್ರೆ ಅಂಗನವಾಡಿ ಸಹಾಯಕಿ ಅಂದರೆ ಹೆಲ್ಪರ್. ಇದು ಆಪ್ಷನ್ ಇರುತ್ತೆ. ಅದರಲ್ಲಿ ಫಸ್ಟ್ನೇದು ತಗೊಳ್ಳೋದು. ಫಸ್ಟ್ನೇದು ತಗೊಂಡ್ರೆ ಮಾಮೂಲಿ PUC ಆಗಿರಬೇಕು, ಕನ್ನಡ ಭಾಷೆ ಓದಿರಬೇಕು. ಸೆಕೆಂಡ್ ತಗೊಂಡ್ರೆ SLC ಆಗಿರಬೇಕು, ಕನ್ನಡ ಭಾಷೆ ಓದಿರಲೇಬೇಕು. ಹಿಂಗೆ ತಗೊಂಡಿದ್ದಾದ್ಮೇಲೆ ಇಲ್ಲಿ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿ ಅಂತ ಕೇಳ್ತಾ ಇದೆ ನೋಡಿ. ಇಲ್ಲಿ ಆಯ್ಕೆ ಹುದ್ದೆ ಆಯಿತು. ಕೆಟಗರಿ ಕೇಳ್ತಿದ್ದೆ. ಕೆಟಗರಿ ಯಾವುದಾದ್ರೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಂತ ಕೇಳುತ್ತೆ. ಈ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಆಗಿದ್ರೆ ನಿಮ್ಮಲ್ಲಿ ಕ್ಯಾಸ್ಟಿಂಗ್ ಕಮ್ದು ಒಂದು RD ನಂಬರ್ ಇರಬೇಕು. ಆ RD ನಂಬರ್ ಹಾಕಿ ಸಬ್ಮಿಟ್ ಕೊಡಬೇಕಾಗುತ್ತೆ. ನಿಮ್ಮ ಹತ್ರ ಯಾವುದಿತ್ತು ಇಲ್ಲ ಅಂದರೆ, ಅಕಸ್ಮಾತ್ ನೀವು ಜನರಲ್ ಆಗಿದ್ದರೆ ಇದು ಅದರ್ಸ್ ಅಂತ ಕ್ಲಿಕ್ ಮಾಡಿ. ಅದರ್ಸ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟರೆ, ಇಲ್ಲಿ ಸಬ್ಮಿಟ್ ಅಂತ ಹಿಂಗೆ ಕೊಟ್ಟರೆ ಓಪನ್ ಆಗುತ್ತೆ. ಈ ಥರ ಓಪನ್ ಆಗುತ್ತೆ. ಎಲ್ಲೆಲ್ಲಿ ಬಿಟ್ಟಿದ್ದಾರೆ ಅಂತ ನೀವು ನೋಡ್ಕೊಬೋದು. ಯಾವ ಸ್ಥಳದಲ್ಲಿ ಬಿಟ್ಟಿದ್ದಾರೆ ನಿಮ್ಮ ಇದನ್ನು ಅಂತ ನೀವು
ನಿಮ್ಮ ಮೊಬೈಲಾಗೆ ನೋಡ್ಕೊಬೋದು. ನೋಡಿಕೊಂಡು ನಿಮ್ಮ ಇದಕ್ಕೆ ಬಿಟ್ಟಿದ್ರೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಅಂದರೆ ನಿಮ್ಮ ಕಂದಾಯ ಗ್ರಾಮಕ್ಕೆ ಬಿಟ್ಟಿದ್ರೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಈ ವಿಡಿಯೋನ ನೀವು ಕೊನೆ ತನಕ ಮಿಸ್ ಮಾಡ್ದೇನೆ ಸ್ಕಿಪ್ ಮಾಡ್ದಲೇ ನೋಡ್ತಾ ಹೋಗಿ. ಯಾಕೆಂದರೆ ಸ್ಕಿಪ್ ಮಾಡಿದರೆ ನಮಗೂ ಏನು ಪ್ರಯೋಜನ ಇರಲ್ಲ, ನಿಮಗೂ ಏನು ಅರ್ಥನೂ ಆಗಲ್ಲ. ಹಾಗಾಗಿ ಈ ವಿಡಿಯೋನ ಫುಲ್ ಕೊನೆ ತನಕ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ. ನೀವು ನೋಡೋದ್ರಿಂದನೇ ನಮಗೆ ಅದರದ್ದು ಬೆನಿಫಿಟ್ ಆಗುತ್ತೆ, ಇಲ್ಲಾಂದರೆ ಏನು ಪ್ರಯೋಜನ ಇರಲ್ಲ. ಹಂಗಾಗಿ ಹೇಳ್ತಾ ಇದ್ದೀನಿ. ಇಲ್ಲಿ ಇವಾಗ ನಾವು ಯಾವುದೋ ಒಂದು ತಾಳನ್ನು ಇವಾಗ ನೋಡಿ, ನಾನು ಯಾವುದೋ ಒಂದು ಲಕ್ಷ್ಮೀ ಸಾಗರ್ ಅಂತ ಇದೆ. ಇಲ್ಲಿ ದೇವರಹಳ್ಳಿ ಜನರಲ್ಲು ಅಂಗನವಾಡಿ ವರ್ಕರ್ಸ್ ಅದನ್ನು ತಗೊಳ್ಳೋಣ. ಇಲ್ಲಿ ಇದೆಯಲ್ಲ, ಇದ್ರ ಮೇಲೆ ಇಲ್ಲಿ ಪಾಯಿಂಟ್ ಕಾಣುತ್ತೆ ನೋಡಿ, ಸೆಲೆಕ್ಟ್ ವೇಕೆನ್ಸಿ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ಥರ ಕ್ಲಿಕ್ ಮಾಡಿಬಿಟ್ಟು ಈ ಥರ ಅದನ್ನು ಕ್ಲಿಕ್ ಮಾಡಿದ್ರೆ ಸಾಕು, ಎಲ್ಲ ಕೆಳಗಡೆ ಆಪ್ಷನ್ ಬರುತ್ತೆ ಯಾವ್ರು ಅಂತಲ್ಲ. ಅದರೊಳಗೆ ಇಲ್ಲಿ ಕೇಳುತ್ತೆ ನೋಡಿ, SSLC ಎಲ್ಲಿರುವಂತಹ ನೇಮ್, SSLC ಹೆಂಗೆ ಇರುತ್ತೋ ನಿಮ್ಮದು ಹಂಗೆ ಆ ಥರ ನೇಮ್ ಇಲ್ಲಿ ಟೈಪ್ ಮಾಡಬೇಕು. ಇಲ್ಲಿ ಮತ್ತೀಗ SSLC ಒಳಗಿರುವಂಥ ಅಂಕಪಟ್ಟಿಯಲ್ಲಿರುವಂತಹನೇ ಏನೋ ನಿಮ್ಮ ಡೇಟ್ ಆಫ್ ಬರ್ತನ್ನು ಇಲ್ಲಿ ಹಾಕ್ಬೇಕಾಗುತ್ತೆ. ಇಲ್ಲಿ ಡೇಟ್ ಆಫ್ ಬರ್ತ್ ಹಾಕಿರ್ಬೇಕು. ಮತ್ತೀಗ ಏಜ್ ಅಲ್ಲಿ ಆಟೋಮೆಟಿಕ್ ಬರುತ್ತೆ. ಇಲ್ಲಿ ಅಲ್ಲಿ ಹಾಕ್ತಿದಂಗೆ ಇಲ್ಲಿ 25/6 ಬಂದಿದೆ. ಮತ್ತು ಲಿಂಗ ಬಂದ್ಬಿಟ್ಟು ಸ್ತ್ರೀ, ಮಂಗಳಮುಖಿನೂ ಆಗ್ಬೋದು ಅಥವಾ ಸ್ತ್ರೀ, ನೀವು ಯಾವುದಾದ್ರೂ ಒಂದು ತಗೊಳ್ಳಿ. ನೀವು ಯಾವುದು ಇರುತ್ತೋ ಅದನ್ನು ತಗೊಳ್ಳಿ. ಸ್ತ್ರೀನೇ ಆ್ಯಕ್ಚುಲಿ ಎಲ್ಲರೂ ಹಾಕೋದು, ಹಾಗಾಗಿ ಅದನ್ನು ತಗೊಳ್ಳಿ. 10ನೇ ಕ್ಲಾಸ್ ಅಧ್ಯಯನ ಮಾಡಿರೋ ಭಾಷೆ ಕನ್ನಡ ಅಂತಲೇ ತಗೋಬೇಕು. ಅದರ್ಸ್ ಭಾಷೆ ಅಂತ ತಗೊಬಾರ್ದು, ಕನ್ನಡನೇ ತಗೋಬೇಕು. ಮತ್ತು ದ್ವಿತೀಯ ಭಾಷೆ ಅಂತ ಕೇಳುತ್ತೆ. ದ್ವಿತೀಯ ಭಾಷೆ ಕನ್ನಡ ಇಲ್ಲ ಅದರ್ಸ್ ಅಂತನಾದರೂ ತಗೊಳ್ಳಿ. ಯಾಕೆಂದರೆ ಕನ್ನಡ ಪ್ರಥಮ ಭಾಷೆ ಆದರೆ ದ್ವಿತೀಯ ಭಾಷೆ ಇಂಗ್ಲೀಷ್ ಆಗಿರುತ್ತೆ ನಮ್ಮದ್ರಲ್ಲಿ. ಹಾಗಾಗಿ ಅದರ್ಸ್ ಅಂತಲೇ ತಗೊಳ್ಳಿ. ಮತ್ತು ಇಲ್ಲಿ ನೀವು ನಿಮ್ಮ ತಾಯಿ ಹೆಸರು ಹಾಕ್ಬೇಕು. ಯಾವ ರೀತಿ ಅಂದರೆ ನಿಮ್ಮ ರೇಷನ್ ಇದರೊಳಗೆ ಆಧಾರ್ ಕಾರ್ಡ್ನಾಗ ಹೆಂಗಿದೆಯಾ ಅಥವಾ ನಿಮ್ಮ SSLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಇದೆಯೋ ಅದೇ ಥರ ನಿಮ್ಮ ತಾಯಿ ಹೆಸರು, ನಿಮ್ಮ ತಂದೆ ಹೆಸರು ಹಾಕಿ. ಅದಾದಮೇಲೆ ನೀವು ಮದುವೆ ಆಗಿದ್ದೀರೋ, ವಿವಾಹಿತರೋ ಅವಿವಾಹಿತರೋ ಅಂತ ಕೇಳುತ್ತೆ. ವಿವಾಹಿತರಿದ್ದರೆ ವಿವಾಹಿತರು ಅಂತ ಹಾಕಿ, ಇಲ್ಲ ಮದುವೆ ಆಗಿಲ್ಲ ಅಂದರೆ ಇಲ್ಲ ಅಂತ ಹಾಕಿ. ಮತ್ತು ಸೆಕೆಂಡ್ PUC ಎಕ್ಸಾಮ್ ರಿಜಿಸ್ಟ್ರೇಷನ್ ನಂಬರ್ ಹಾಕಿ. ಸೆಕೆಂಡ್ PUC ಎಕ್ಸಾಮಿನೇಷನ್ ಅಂಕಗಳು ಎಷ್ಟು ಅಂಕ ತೆಗೆದಿದ್ದೀರೋ ಅದನ್ನು ಹಾಕಿ. ಮ್ಯಾಕ್ಸಿಮಮ್ ಅಂಕ 600 ಹಾಕಿ. ನೀವು ಎಷ್ಟು ಅಂಕ ತಗೊಂಡಿದ್ದೀರೋ ಅಷ್ಟು ತಗೊಂಡಿದ್ರೆ ಪರ್ಸೆಂಟೇಜ್ ಬಂದೋಗ್ಬಿಡ್ತೈತೆ. ಮತ್ತಿಗೆ ನಿಮ್ಮ ಅಡ್ರೆಸ್ಸು, ವಾಸಸ್ಥಳ, ನೀವು ಕಂದಾಯ ಗ್ರಾಮದಲ್ಲಿ ಹಾಕ್ತಾಯಿದ್ದೀರಲ್ಲ ಅವರೇ ಹಾಕಬೇಕು, ಬೇರೆಯವರಿಗೆ ಅಷ್ಟು ಅವಕಾಶ ಇಲ್ಲ ಇದಕ್ಕೆ. ಹಾಗಾಗಿ ಹೇಳ್ತಾಯಿದ್ದೀನಿ, ಇಲ್ಲಿ ನಿಮ್ಮ ಅಡ್ರೆಸ್ ಹಾಕಿ. ಎಲ್ಲಿ ಯಾವ ಲಕ್ಷ್ಮೀ ಸಾಗರ್ ಅಂತ ನಾನು ತಗೊಂಡಿದ್ದೀನೋ ಅದೇ ಅಡ್ರೆಸ್ಸಲ್ಲಿ ಅದೇ ಕಂದಾಯ ಗ್ರಾಮದಲ್ಲಿ ಇರುವಂಥವ್ರು ಹಾಕಬೇಕು. ಮತ್ತೀಗ ಇಲ್ಲಿ ಡಿಸ್ಟಿಕ್ ಇರುತ್ತೆ, ಡಿಸ್ಟಿಕ್ ತಗೊಳ್ಳಿ. ನಿಮ್ಮ ಡಿಸ್ಟಿಕ್ ತಗೊಂಡು ನಿಮ್ಮ ತಾಲೂಕು ಟೈಪ್ ಮಾಡಿ, ಪಿನ್ ಕೋಡ್ ಹಾಕಿ. ಪಿನ್ ಕೋಡ್ ಹಾಕಿದ್ಮೇಲೆ ಮೊಬೈಲ್ ನಂಬರು, ಇಮೇಲ್ ID ಹಾಕಿ. ಇಮೇಲ್ ID ಹಾಕಿದ್ಮೇಲೆ ನಿಮ್ಮದು ಕ್ಯಾಸ್ಟ್, ರೆಸಿಡೆಂಟ್, ವಾಸಸ್ಥಳ ಅಂದರೆ ವಾಸಸ್ಥಳದ್ದು ಒಂದು ಸರ್ಟಿಫಿಕೇಟ್ ಬರುತ್ತೆ, ನಿವಾಸ ಸರ್ಟಿಫಿಕೇಟು, ಅದೊಂದು ಹಾಕಿ. ಆಡಿ ನಂಬರ್ ಹಾಕಿದರೆ ಅದು ಫ್ಲೆಚ್ ಆಗುತ್ತೆ. ನೀವು ಮತ್ತೆ ಇಲ್ಲಿ ನೀವು ಏನು ಮತ್ತೆ ಕೋರ್ಸ್ ಏನು ಮಾಡಿದ್ದೀರಾ, ಕೋರ್ಸ್ ಅಂದರೆ ಇದು ಬೋನಸ್ ಪಾಯಿಂಟ್ಗಳ ಥರ ಇವು. ಇದರೊಳಗೆ ಯಾವ್ದು ಕೋರ್ಸ್ ಮಾಡಿದ್ದೀರಾ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಮೂವ್ ಮಾಡಿ. ಅದಾದಮೇಲೆ ಆದ್ಯತೆ ಗುಂಪುಗಳು ಅಂದರೆ ನೀವು ಯಾಸಿಡಿಗೆ ಮತ್ತು ವಿಧವೆ, ಇಲಾಖೆಯ ನಿವಾಸಿ, ಅಂಗವಿಕಲತೆ, ವಿಚ್ಛೇದನ, ಮಾಜಿ ದೇವದಾಸಿಯ ಮಗಳು, ಯೋಜನಾ ನಿರಾಶ್ರಿತರು, ಈ ಥರ ಯಾವುದಾದ್ರೂ ಒಂದು ಇದ್ದರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಟಿಕ್ ಮಾರ್ಕ್ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪ್ರಿವ್ಯೂ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಏನೇನು ಮಾಡಿದ್ದೀರ ಎಲ್ಲ ತೋರಿಸುತ್ತೆ. ತೋರಿಸಿದಾದ್ಮೇಲೆ ಸಬ್ಮಿಟ್ ಕೊಟ್ಟರೆ ಅಪ್ಲಿಕೇಶನ್ ಮೂವ್ ಆಗುತ್ತೆ. ಒಂದು ಅಪ್ಲಿಕೆಂಟ್ ನಂಬರ್ ಬರುತ್ತೆ ಮತ್ತು ಅಪ್ಲಿಕೇಶನ್ ಫಾರಮ್ಗಳು ಬರುತ್ತೆ, ಅವ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ಅದು ಮುಗಿದಾದ್ಮೇಲೆ ಸೀದಾ
ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಈ ಥರ ಹಾಕಿದ್ವಿ ಅಂತ ಕೇಳಿ ನಿಮ್ಮದು ಎಲ್ಲ ಅಲ್ಲಿ ರೆಫರ್ ಮಾಡುತ್ತೆ. ನೆಕ್ಸ್ಟ್ ಇನ್ನೇನಪ್ಪ ಅಂದರೆ ಅದೇ ನಾನು ಹೇಳ್ತೀನಲ್ಲ ಅದೇ ಸೇಮ್ ಥರನೇ ಇನ್ನೊಂದು ಯಾವುದು ಅಂದರೆ ಇಲ್ಲಿ ಮತ್ತೆ ಹೋಮ್ಗೆ ಹೋಗೋಕ್ಕಾಗುತ್ತೆ. ಇಲ್ಲಿ ಸಹಾಯಕ್ಕೆ ಅರ್ಜಿ ಹಾಕೋಕ್ಕೆ ಮತ್ತೆ ಹೋಮ್ಗೆ ಹೋಗೋಣ. ಹೋಗಿ ಇಲ್ಲಿ ಮತ್ತೆ ಇಲ್ಲಿ ಕ್ಲಿಕ್ ಮಾಡೋಣ. ಮತ್ತೆ ಕ್ಲಿಕ್ ಮಾಡಿ ಇಲ್ಲಿ ಡಿಸ್ಟಿಕ್ ತಗೊಳ್ಳೋಣ. ಇಲ್ಲಿ ಶಿರಾ ತಗೊಳ್ಳೋಣ. ಇಲ್ಲಿ ಕೆಳಗಲ್ ತಗೊಳ್ಳೋಣ. ಯಾಕಂದರೆ ನಿಮ್ಮ ಕೆಳಗಲ್ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಅದನ್ನು ಸೇಮ್ ಇವಾಗ ನೀವು ಅದೇ ಥರ ಇರುತ್ತೆ, ಏನಿಲ್ಲ. SLC ಮಾತ್ರ ಓದಿರ್ಬೇಕು ಅಷ್ಟೇ. ಇದರೊಳಗೂ ಯಾವ್ಯಾವು ಇದ್ದಾವೆ, ಯಾವುದೋ ಒಂದಿದೆ ಅಂತ ತೊಗೊಳ್ಳಿ. ನಿಮಗೆ ಯಾವುದಿದೆ ಅದನ್ನು ತೊಗೊಳ್ಳಿ. ನಾನು ಇಲ್ಲಿ ಯಾವುದು ನಮ್ಮದಿಲ್ಲ, ಹಂಗಾಗಿ ನಾನು ಹಾಕ್ತಿಲ್ವಲ್ಲ, ಹಂಗಾಗಿ ಯಾವುದು ತಗೊಳ್ತಿಲ್ಲ. ಸಿರಾದಾಗ 2 ಇದ್ದಾವೆ. ನಾನು ಅದು ವಿದ್ಯಾನಗರ ತಗೊಳ್ತೀನಿ. ಸಿರದ್ದು ವಿದ್ಯಾನಗರ ತಗೊಂಡು ನಿಮಗೆ ನೋಡಿ ಎಲ್ಲ ಓಪನ್ ಆಯಿತು. ಅರ್ಬನ್ನು ಸಿರಾ 30 ಅಂದರೆ ವಾರ್ಡ್ ನಂಬರ್ 30. ಇಲ್ಲಿ ಫುಲ್ ನೇಮು ಸೇಮ್ ಅದೇ ಥರನೇ ಎಲ್ಲ ಅದೇ ಥರ ಹಾಕಿ ಇಲ್ಲಿ SLC ಮಾತ್ರ ತಗೋಬೇಕಷ್ಟೇ, ಇನ್ನೇನಿಲ್ಲ. SLCಗೆ ಏನೈತೆ ಅದೇ ಥರ SLC ಎಕ್ಸಾಮಿನೇಷನ್ ಇಲ್ಲಿದೆ ನೋಡಿ ರಿಜಿಸ್ಟ್ರೇಷನ್ ನಂಬರ್. ಅದಾದರೆ PUC ಕೇಳಿತ್ತು, ಇದು SLCದು ಮತ್ತು SLC ಮಾರ್ಕ್ಸ್ ಕಾರ್ಡು. SLC ಮಾರ್ಕ್ಸ್ ಎಷ್ಟು ಇದಾವೋ ಅಷ್ಟು ಹಾಕಿ ಇಲ್ಲಿ ಅದು 625 ಹಾಕಿ ಮತ್ತು ಅಡ್ರೆಸ್ ಹಾಕಿ ಮಾಮೂಲಿ. ಅಡ್ರೆಸ್ ಹಾಕಿದ್ದಾದಮೇಲೆ ಕರ್ನಾಟಕ, ತುಮಕೂರು, ನೀವು ಯಾವ್ದು ಹಾಕಿದ್ದೀರ ಅದು ಪಿನ್ ಕೋಡ್, ಮೊಬೈಲ್ ನಂಬರ್ ಸೇಮ್ ಆವಾಗಲೇ ಏನು ಹೇಳಿದ್ದೀನೋ ಅದೇ ಸೇಮ್ ಇರುತ್ತೆ. ಇಲ್ಲಿ ಅದು ಯಾವುದೋ ಒಂದು ಕೋರ್ಸ್ ಹೇಳಿದ್ನಲ್ಲ, ಆ ಕೋರ್ಸ್ ಇರಲ್ಲ ಇಲ್ಲಿ. ಓನ್ಲಿ ಅದೇ ವಿಧವೆ, ವಿಚ್ಛೇದನ ಅಂಥವರಿಗೆ, ಇದಾದವರಿಗೆ, ಆಸಿಡ್ ದಾಳಿಯಿಂದ ತುತ್ತಾದವರಿಗೆ, ಇಲಾಖೆ ಸಂಸ್ಥೆ ನಿವಾಸಿಯಾಗಿದ್ದವರಿಗೆ, ವಿಚ್ಛೇದನ, ಮಾಜಿ ದೇವದಾಸಿಗಳು, ಇಂಥವ್ರಿಗೆ ಮಾತ್ರ ಇಲ್ಲಿ ಒಂದು ಆಪ್ಷನ್ ಎಕ್ಸ್ಟ್ರಾ ಇರುತ್ತೆ ಅಷ್ಟೇ. ಅಂಕಗಳು 5 ಅಂಕ ಎಕ್ಸ್ಟ್ರಾ ಇರುತ್ತೆ. ಅದನ್ನು ಅಷ್ಟೇ ಸೇಮ್ ಪ್ರಿವ್ಯೂ ಮಾಡಿದ್ಮೇಲೆ ನೋಡಿ ಎಲ್ಲ ಕ್ಲಿಯರ್ ಆಯ್ತಾನೆ ಇದ್ದರೆ ಸಬ್ಮಿಟ್ ಕೊಡ್ತಿದ್ದಂಗೆ ಒಂದು ಫಾರಮ್ ಬರುತ್ತೆ. ಆ ಫಾರಮ್ ತಗೊಂಡೋಗಿ ನಿಮ್ಮೆಲ್ಲ ಡಾಕ್ಯುಮೆಂಟ್ ತಗೊಂಡು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕೊಟ್ಟು ನೀವು ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಈ ಮಾಹಿತಿನ ಮತ್ತು ಈ ಕೆಲಸನ, ಈ ಗೌರ್ಮೆಂಟ್ ಕೆಲಸನ ನೀವೆಲ್ಲ ಸದುಪಯೋಗ ಪಡಿಸ್ಕೊತೀರಾ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗೈತೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಆಲ್.